ಮಂಗಳೂರು ನಗರದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ವರುಣನ ಆರ್ಭಟಕ್ಕೆ ರಸ್ತೆಗಳು ಕಂಪ್ಲೀಟ್ ಆಗಿ ಕೆರೆಯಂತಾಗಿವೆ. ಮಂಗಳೂರಿನಲ್ಲೂ ಸಾಕಷ್ಟು ಮಳೆ ಆಗಿದೆ. ಮಳೆಯ ನೀರೇನಿದೆ ಆಸ್ಪತ್ರೆ ಹಾಗೂ ಕಾಂಪೌಂಡ್ಗೂ ಕೂಡ ಭೀತಿಯನ್ನ ತಂದುಕೊಟ್ಟಿದೆ. ಆಸ್ಪತ್ರೆ ಕಾಂಪೌಂಡ್ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಕಂಕನಾಡಿಯ ಸುವರ್ಣ ಲೇನ್ನಲ್ಲಿ ಈ ಘಟನೆ ಕಂಡು ಬಂದಿರುವಂತದ್ದು. ಕಾಂಪೌಂಡ್ ಏನ್ ಬೀಳ್ತಾ ಇದೆ, ಆ ಬೀಳುವಂತ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಹಾಕಿದೆ. ಬಹಳಷ್ಟು ಕಡೆ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಆಗ್ತಾ ಇದೆ. ವರುಣನ ಆರ್ಭಟಕ್ಕೆ ಇಲ್ಲಿ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಕೆರೆ ಅಂತಾಗಿದೆ. ರಸ್ತೆಗಳೇ ಕಾಣ್ತಾ ಇಲ್ಲ, ಎಲ್ಲಿ ರಸ್ತೆ ಇದೆ ಎಲ್ಲಿ ಕೆರೆ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ಮಳೆಯ ನೀರಿಗೆ ಆಸ್ಪತ್ರೆಯ ಕಾಂಪೌಂಡ್ ಕಂಪ್ಲೀಟ್ ಆಗಿ ಇಲ್ಲಿ ಕುಸಿದೋಗಿದೆ, ಬಿದ್ದೋಗಿದೆ. ಆಸ್ಪತ್ರೆ ಒಳಗೂ ಕೂಡ ನೀರು ಬಂದಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಈ ಘಟನೆ ಕಂಡು ಬಂದಿರುವಂತದ್ದು. ಇನ್ನು ಕಾಂಪೌಂಡ್ ಯಾವ ರೀತಿಯಾಗಿ ಕುಸಿದು ಬೀಳ್ತಾ ಇದೆ ಅನ್ನುವಂತ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಕಷ್ಟು ಕಡೆ ಮಳೆಯಾಗಿ ಮಂಗಳೂರಿನಲ್ಲೂ ಕೂಡ ಒಂದಿಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮರ ಗಿಡಗಳು ಬಿದ್ದಿದೆ, ಗುಡ್ಡಗಳು ಕೂಡ ಕುಸಿತ ಆಗ್ತಾ ಇದೆ. ಓಡಾಡೋದಕ್ಕೆ ಜನರಿಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ದಿನನಿತ್ಯ ಕೆಲಸಕ್ಕೆ ಹೋಗುವವರು ಕೂಡ ಗೋಳಾಟವನ್ನ ನಡೆಸಿದ್ದಾರೆ. ವರುಣನ ಆರ್ಭಟ ಎಲ್ಲಾ ಕಡೆಗೂ ಹೆಚ್ಚಾಗಿದೆ. ಕಂಪ್ಲೀಟ್ ಆಗಿ ಅಲ್ಲಿನ ಒಂದು ರಸ್ತೆ ಏನಿದೆ ಅವೆಲ್ಲ ರಸ್ತೆಗಳು ಕೂಡ ಮುಚ್ಚೋಗಿದೆ. ನೋಡ್ಬೋದು ನೀರು ಯಾವ ರೀತಿಯಾಗಿ ಒಳಗೆ ಬಂದಿದೆ. ಕಾಂಪೌಂಡ್ ಸಡನ್ ಆಗಿ ಬಿದ್ದುಬಿಟ್ಟಿದೆ. ಒಳಗಡೆವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಆವರಣ ಏನಿದೆ ಆಸ್ಪತ್ರೆ ಆವರಣ ಇದು ನೋಡ್ತಾ ಇರ್ಬೋದು. ಆ ಆಸ್ಪತ್ರೆ ಆವರಣದವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಮಳೆಯ ಅಬ್ಬರ ಸಡನ್ ಆಗಿ ಅಲ್ಲಿ ಕುಸಿತ ಉಂಟಾಗಿದೆ. ಆ ಕುಸಿತ ಕುಸಿತ ಇರುವಂತಹ ರಭಸಕ್ಕೆ ರೋಡ್ ಮೇಲೆ ಇದ್ದಂತ ನೀರೆಲ್ಲವೂ ಕೂಡ ರಫ್ ಅಂತ ಹಾಸ್ಪಿಟಲ್ ಒಳಗೆ ಬಂದಿದೆ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನ ಮಾಡ್ತಾ ಇದೆ. ಕಾಂಪೌಂಡ್ ಕುಸಿದಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತದ್ದು ನೋಡ್ತಾ ಇರ್ಬೋದು. ಯಾವ ರೀತಿ ರಭಸವಾಗಿ ನೀರು ಬಂದಿದೆ ಅಂತ ಹೇಳಿ. ಆ ಕಡೆ ಕಾಂಪೌಂಡ್ ಬೀಳ್ತಿದ್ದಂತೆ ಕಾಂಪೌಂಡ್ನ ಈ ಕಡೆ ಏನ್ ನೀರಿತ್ತು ಅದೆಲ್ಲವೂ ಕೂಡ ಆವರಿಸಿಕೊಂಡು ರಸ್ತೆಗಳು ಕೂಡ ಮುಚ್ಚೋಗಿದೆ. ಇನ್ನು ಕರಾವಳಿಯಲ್ಲೂ ಕೂಡ ಭಾರಿ ಮಳೆ ಆಗಿದೆ. ಇನ್ನು ಭಾರಿ ಮಳೆಯ ಹಿನ್ನೆಲೆ ಕರಾವಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಮಂಗಳೂರು, ಬಂಟ್ವಾಳ, ಮೂಡುಬಿದಿರೆ, ಮಲ್ಕಿ ತಾಲೂಕಿನ ಶಾಲೆಗಳಿಗೆ, ಆ ಕಡೆ ಇರುವಂತಹ ಸುತ್ತಮುತ್ತ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಆದೇಶವನ್ನ ನೀಡಿದ್ದಾರೆ. ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ನೀಡಲಾಗಿದೆ. ಇನ್ನು ಎಲ್ಲೋ ಆಚೆ ಹೋಗದಿರಿ ಅಂತ ಹೇಳಿ ಒಂದು 3-4 ದಿನದ ಮಟ್ಟಿಗೆ ಇನ್ನೂ ಕೂಡ ಭಾರಿ ಪ್ರಮಾಣದ ಮಳೆ ಆಗುತ್ತೆ ಕರಾವಳಿಯ ಭಾಗಗಳಲ್ಲಿ. ಯಾಕಂದ್ರೆ ಕರಾವಳಿ ಭಾಗ ಅಂತ ಅಂದ್ರೆ ಸಾಕಷ್ಟು ಗಿಡ, ಒಂದು ಹಸಿರುಮಯ ಜಾಗ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ನಾವು ಸವಿಯುವಂತಹ ಭಾಗಗಳು. ಯಾವಾಗ ಗುಡ್ಡ ಕುಸಿತ ಆಗುತ್ತೆ, ಯಾವಾಗ ಮರಗಳು ಬೀಳುತ್ತೆ ಗೊತ್ತಾಗಲ್ಲ. ಜೀವ ಹಾನಿಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ನೀಡಲಾಗುತ್ತೆ. ಮಂಗಳೂರು ಕಡೆಗೆ, ಬಂಟ್ವಾಳ ಕಡೆಗೆ, ಮೂಡುಬಿದಿರೆ ಕಡೆಗೆ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿನ ಸುತ್ತಮುತ್ತಲ ಶಾಲೆಗಳೇನಿದಾವೆ ಆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ನೀಡಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಈ ಆದೇಶ ಹೊರಬಿದ್ದಿದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಜಾಗೃತಿ ಆಗಿರಿ, ಹುಷಾರಾಗಿರಿ, ಓಡಾಡಬೇಡಿ, ಸುಮ್ಮನೆ ಅನಾವಶ್ಯಕವಾಗಿ ಆಚೆ ಬರಬೇಡಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ಎಲ್ಲ ಕಡೆಗೂ ಪೊಲೀಸರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸೋಕ್ಕಾಗೋದಿಲ್ಲ. ನಮ್ಮ ಸೇಫ್ಟಿಗಳನ್ನು ನಾವು ಕೂಡ ನೋಡಬೇಕಾಗುತ್ತೆ. ಮಳೆ ಬಂದಾಗ ಆದಷ್ಟು ರಕ್ಷಣೆ ಮೆಜಾರಿಟಿ ಏನಿದೆ, ಮೆಜರ್ಮೆಂಟ್ಗಳು ಏನಿದೆ ಅದೆಲ್ಲವನ್ನು ತೆಗೆದುಕೊಳ್ಳಿ ನೀವು ಕೂಡ.
ಮಳೆ ಸಾಕಷ್ಟು ಬರ್ತಾ ಇದೆ ಎಲ್ಲ ಭಾಗದಲ್ಲೂ ಕೂಡ. ಈಗಾಗಲೇ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಚಿಕ್ಕಮಗಳೂರಿನಲ್ಲೂ ನಿಲ್ಲದೆ ಮಳೆರಾಯ ಮೃದಂಗ ಬಾರಿಸ್ತಾ ಇದ್ದಾನೆ. ಮಳೆರಾಯ ಸಾಕಷ್ಟು ಪ್ರಮಾಣದಲ್ಲಿ ಬಿಡದೆ ಸುರಿತಾ ಇದ್ದಾನೆ. ಇನ್ನು 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಇನ್ನು 3 ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಈ ಎಲ್ಲಾ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರೆ ಚಿಕ್ಕಮಗಳೂರಿನ ವಿವಿಧ ಭಾಗಗಳಲ್ಲಿ ಅಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಆಗಿರ್ಬೋದು, ಕೊಡಗು ಆ ಕಡೆ ಸುತ್ತಮುತ್ತಲು ಎಲ್ಲವೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಕಂಪ್ಲೀಟ್ ಆಗಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಹವಾಮಾನ ಇಲಾಖೆ ಅವರು. ಇನ್ನು 3 ದಿನಗಳ ಕಾಲ ಬಿಟ್ಟು ಬಿಡದೆ ಮಳೆರಾಯ ಸುರಿತಾನೆ. ಹಾಗಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಓಡಾಡಬೇಡಿ. ಈಗಾಗಲೇ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದ ಕಾಫಿ ತೋಟ ಆಗಿರ್ಬೋದು, ಬೆಳೆ ಆಗಿರ್ಬೋದು ಎಲ್ಲವೂ ಕೂಡ ನಾಶ ಆಗಿದೆ. ಚಿಕ್ಕ ಪುಟ್ಟ ಏನು ಬೆಳೆಗಳಿತ್ತು ಅಂದರೆ ಪೆಪ್ಪರ್, ಆ ಕಡೆ ಭಾಗದಲ್ಲಿ ಜಾಸ್ತಿ ಪೆಪ್ಪರ್ ಆಗಿರ್ಬೋದು, ಏಲಕ್ಕಿ ಈ ರೀತಿಯಾದಂಥ ಬೆಳೆಗಳನ್ನ ಬೆಳೀತಾರೆ. ಹಾಗಾಗಿ ಅವೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗಿದೆ. ಸಂಪೂರ್ಣವಾಗಿ ಆ ಕಡೆ ಭಾಗದಲ್ಲಿರುವಂಥ ನದಿಗಳು ಕೂಡ ತುಂಬಿ ಹರಿತಾ ಇದೆ. ನೋಡ್ಬೋದು ನೀವು ರಸ್ತೆಯಲ್ಲಿ ಯಾವ ರೀತಿಯಾಗಿ ಮಳೆಯ ಒಂದು ನೀರು ತುಂಬಿಕೊಂಡಿದೆ. ಬಸ್ ಸ್ಟಾಪ್ ಇದು, ಆ ಕಡೆ ಬಸ್ ಸ್ಟಾಪ್ ಭಾಗದಲ್ಲೂ ಕೂಡ ಓಡಾಡೋದಕ್ಕೆ ವಾಹನ ಸವಾರರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಪ ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಇನ್ನೂ 3 ರಿಂದ 5 ದಿನಗಳ ಕಾಲ ಮಳೆ ಬರುತ್ತೆ. ಮಳೆ ಅವಾಂತರ ಸಾಕಷ್ಟು ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಹಾನಿಯನ್ನು ಮಾಡಿದೆ. ಇನ್ನೂ ಕೂಡ 3 ದಿನಗಳ ಕಾಲ ಚಿಕ್ಕಮಗಳೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಿದ್ದಾರೆ.